ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದು, ಅಹಂಕಾರವನ್ನು ತೊರೆದು ನನಗೆ ಅರ್ಪಿತ ಬುದ್ಧಿಯಿಂದ ಯಾರು ಕರ್ಮವನ್ನು ಮಾಡ್ತಾರೋ ಅವನು ಕೃತಕೃತ್ಯನಾಗ್ತಾನೆ. ಆ ಭಕ್ತನು ತನ್ನ ದೇಹವನ್ನು ಎರವಲು ತಂದ ಆಭರಣದಂತೆ ಭಾವಿಸ್ತಾನೆ. ಅಂದರೆ ಸಾಲ ತಂದ ಆಭರಣ ತೊಟ್ಕೊಂಡಿರ್ತಾರೆ, ಮತ್ತೆ ಆಭರಣವನ್ನು ಹಿಂದಿರುಗಿಸ್ಬೇಕು ಅನ್ನೋ ಬುದ್ಧಿ ಇರ್ತದೆ ಹೊರತು ಈ ಆಭರಣ ನಂದೇ ಅನ್ನೋ ಬುದ್ಧಿ ಇರೋದಿಲ್ಲ. ಇಲ್ಲಿಯೂ ಕೂಡ ಕರ್ಮ ಫಲವನ್ನು ಅನುಭವಿಸ್ಲಿಕ್ಕೆ ಬಂದಿರತಕ್ಕಂಥದ್ದು ಈ ದೇಹ, ಇದು ನನ್ನದಲ್ಲ, ಶಾಶ್ವತವಲ್ಲ, ನನ್ನ ಹತ್ರ ಇರೋದಿಲ್ಲ ಅಂತ ತಿಳ್ಕೊಂಡು ಪರಮಾತ್ಮನ ಸೇವೆಯಲ್ಲೇ ನಿರತನಾಗ್ತಾನೆ, ಪರಮಾತ್ಮನ ಧ್ಯಾನದಲ್ಲಿ ಚಿಂತನೆಯಲ್ಲಿ ನಿರತನಾಗ್ತಾನೆ ನಿಜವಾದ ಭಕ್ತ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಈ ಪ್ರಕಾರ ನಿರ್ಮಲ ಪ್ರೇಮ ಭಾವದಿಂದ ನನ್ನನ್ನು ಭಜಿಸುವವರ ಶರೀರಕ್ಕೆ ಯಾವ ಬಾಧೆಯೂ ಇರುವುದಿಲ್ಲ. ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ಈ ಪ್ರಕಾರ ನಿರ್ಮಲ ಪ್ರೇಮ ಭಾವದಿಂದ ನನ್ನನ್ನು ಭಜಿಸುವವರ ಶರೀರಕ್ಕೆ ಯಾವ ಬಾಧೆಯೂ ಇರುವುದಿಲ್ಲ. ಹೇ ವೀರಶ್ರೇಷ್ಠನಾದ ಅರ್ಜುನ, ಅವರು ಯಾವ ದುರಾಚಾರಿಯಾಗಿದ್ದರೂ ಬಾಧಕವಿಲ್ಲ. ಶರೀರಪಾತವಾಗುವ ಸಮಯದಲ್ಲಿ ಭಕ್ತಿ ಸಿಂಹಾಸನದ ಮೇಲೆ ಹತ್ತಿದವನು ನಿಶ್ಚಯವಾಗಿಯೂ ನನ್ನ ಬುದ್ಧಿಗನುಸಾರವಾದ ಗತಿಯನ್ನು ಪಡೆಯುವನೆಂಬುದನ್ನು ಎಂದಿಗೂ ಮರೆಯಬೇಡ. ಅವನು ಏನು ಬೇಕಾದರೂ ಕೆಟ್ಟ ಕೆಲಸ ಮಾಡಿರಲಿ, ಆದರೆ ಭಗವಂತನ ಪ್ರೀತಿಗೆ ಪಾತ್ರನಾದರೆ, ಭಗವಂತನ ಭಕ್ತನಾಗಿ ಅವನು ಪರಿವರ್ತನೆ ಆದರೆ ಅವನ ಪಾಪ ಕೃತ್ಯಗಳೆಲ್ಲವೂ ಮನ್ನಿಸಲ್ಪಡುತ್ತದೆ. ಆದ್ದರಿಂದ ದುರಾಚಾರಿಯಾಗಿದ್ದವನು ಸಹ ಪ್ರಾಣಾಂತ್ಯ ಸಮಯದಲ್ಲಿ ತನ್ನ ಜೀವಿತವನ್ನು ಭಕ್ತಿಯ ಕೈಗೆ ಒಪ್ಪಿಸಿದರೆ ಪಾವನವಾದ ಭಕ್ತಿಯ ಸಾಮರ್ಥ್ಯದಿಂದ ಸರ್ವಶ್ರೇಷ್ಠನೆಂದು ಗಣಿಸಲ್ಪಡುವನು. ಇಲ್ಲೇನು ಹೇಳ್ತಾ ಇದ್ದಾನೆ? ಮಾಡುವ ಪಾಪಕೃತ್ಯಗಳನ್ನೆಲ್ಲ ಮಾಡಲಿ, ಕೊನೆಯಲ್ಲಿ ಬಂದು ನನ್ನ ಹತ್ರಕ್ಕೆ ಸೇರಿಕೊಳ್ಳಿ ಅಂತಲ್ಲ. ಗೊತ್ತಿಲ್ಲದೆ ಎಷ್ಟೇ ಪಾಪಕೃತ್ಯಗಳನ್ನ ಮಾಡಿದರೂ ಕೂಡ ತಿಳಿದು ಪರಮಾತ್ಮನ ಭಕ್ತಿಯೆಡೆಗೆ ಅವನು ಬದಲಾವಣೆಯನ್ನು ಮಾಡ್ಕೊಬಿಟ್ರೆ, ಪರಮಾತ್ಮನೆಡೆಗೆ ಅವನ ಮನಸ್ಸು ತಿರುಗ್ತು ಅಂದರೆ ಅವನು ಮಾಡಿದ ಪಾಪಕೃತ್ಯಗಳೆಲ್ಲ ಕ್ಷಮಿಸಲ್ಪಡ್ತವೆ. ಭೀಕರವಾದ ಪ್ರವಾಹದ ಹೊಡೆತಕ್ಕೆ ಸಿಕ್ಕಿ ಮರಣ ಸಂಕಟಕ್ಕೆ ಈಡಾದವನು ಆಕಸ್ಮಿಕವಾದ ದೈವ ಸಹಾಯದಿಂದ ನೀರಿನಿಂದ ಪಾರಾಗಿ ಜೀವವನ್ನು ಉಳಿಸಿಕೊಳ್ಳುವನು. ಆಗ ಆನಂದದ ಭರದಲ್ಲಿ ಇವನು ಮೊದಲು ಅನುಭವಿಸಿದ ಮರಣ ಸಂಕಟವನ್ನೆಲ್ಲ ಮಾಯವಾಗುವುದು. ಈಗ ನೀರಿನ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಪ್ರಾಣ ಹೋಗ್ತಾ ಇರ್ತದೆ, ವಿಲವಿಲ ಅಂತ ಒದ್ದಾಡ್ತಾ ಇರ್ತಾನೆ. ಏನೋ ದೈವ ಕೃಪೆ, ಏನೋ ಒಂದು ಆಸರೆ ಸಿಕ್ಕಿ ದಡಕ್ಕೆ ಬಂದು ಸೇರಿಬಿಟ್ಟ. ಈಗ ಅವನಿಗೆ ಅಲ್ಲಿ ನೀರಿನೊಳಗೆ ಒದ್ದಾಡ್ತಿರ್ತಾನಲ್ಲ, ಆ ಕಷ್ಟಗಳೆಲ್ಲ ನಿವಾರಣೆ ಆಗೋಯ್ತು. ಯಾಕೆ? ದಡಕ್ಕೆ ಬಂದು ಪ್ರಾಣ ಉಳಿಯಿತು ಅನ್ನೋ ಆನಂದ ಬಂತಲ್ಲ, ಆನಂದದಲ್ಲಿ ದುಃಖವೆಲ್ಲ ಮರೆತೋಯ್ತು. ಈ ರೀತಿಯಲ್ಲಿ ಮಾನವನು ಮರಣಕಾಲದಲ್ಲಿ ಭಕ್ತಿ ಉಳ್ಳವನಾದರೆ ಅವನ ಹಿಂದಿನ ಪಾಪಗಳೆಲ್ಲವೂ ಅಳಿಸಿ ಹೋಗುವು. ಆದ್ದರಿಂದ ಒಮ್ಮೆ ದುರಾಚಾರಿಯಾಗಿದ್ದರೂ ಪುನಃ ಪಶ್ಚಾತ್ತಾಪವೆಂಬ ತೀರ್ಥದಲ್ಲಿ ಚೆನ್ನಾಗಿ ಸ್ನಾನ ಮಾಡಿ ಶುದ್ಧ ಹೃದಯದಿಂದ ನನ್ನ ಸ್ವರೂಪದಲ್ಲಿ ಲೀನವಾದರೆ ಆತನನ್ನು ಪವಿತ್ರನೆಂದೇ ಭಾವಿಸಬೇಕು. ಪಶ್ಚಾತ್ತಾಪದಿಂದ ಅಂತ ಹೇಳ್ತಾ ಇದ್ದಾರೆ. ತಾನು ಮಾಡಿದ ದುಷ್ಕೃತ್ಯಗಳಿಗೆ ಹೇಸಬೇಕು, ಅವನು ಪಶ್ಚಾತ್ತಾಪ ಪಡಬೇಕು. ನನ್ನಿಂದ ಇಂಥ ದುರಾಚಾರ ನಡೆದೋಯ್ತಲ್ಲ, ದುಷ್ಕೃತ್ಯ ನಡೆದೋಯ್ತಲ್ಲ, ಇಂತಿಂಥ ತಪ್ಪುಗಳನ್ನೆಲ್ಲ ಮಾಡಿದ್ನಲ್ಲ, ಅಯ್ಯೋ ಅಂತ ತಾನೇ ಮಮ್ಮಲ ಮರಗಬೇಕು. ಇಂಥದನ್ನು ಮಾಡಿದ್ನಲ್ಲ ಅಂತ. ಆಗ ಇನ್ನೊಬ್ಬರು ಕೊಡುವ ಶಿಕ್ಷೆಗಿಂತನೂ ಘನತರವಾದ ಶಿಕ್ಷೆ ಇದು ಪಶ್ಚಾತ್ತಾಪ ಪಡುವುದಿದೆಯಲ್ಲ, ಅದಕ್ಕಿಂತ ಸಾವೇ ಮೇಲೂ ಅನ್ನಿಸ್ಬಿಡ್ತದೆ. ಆ ಮಟ್ಟದ ಶಿಕ್ಷೆ ಪಶ್ಚಾತ್ತಾಪ. ಅಂಥವನಿಗೆ ಪಾಪಗಳೆಲ್ಲ ಕ್ಷಮಿಸಲ್ಪಡ್ತದೆ. ಆತನ ಕಲುಷಿತ ವಂಶವು ಸಂಪೂರ್ಣ ನಿರ್ದೋಷವಾಯಿತೆಂದು ಮತ್ತು ನಿಜವಾಗಿಯೂ ಆತನು ತನ್ನ ಜೀವಿತವನ್ನು ಸಾರ್ಥಕ ಮಾಡಿಕೊಂಡನೆಂತಲೂ ತಿಳಿಯಬೇಕು. ಇದರಿಂದ ಕಲುಷಿತವಾಗಿರುವ ಅವನ ವಂಶವೆಲ್ಲ ಸಂಪೂರ್ಣವಾಗಿ ನಿರ್ದೋಷವಾಗಿಬಿಡ್ತದಂತೆ. ಇಡೀ ವಂಶವೇ ಪಾವನವಾಗಿಬಿಡ್ತದಂತೆ. ಪರಮಾತ್ಮನಿಗೆ ಯಾರು ಶರಣಾಗ್ತಾನೋ ಅವನ ವಂಶವೇ ಪಾವನವಾಗಿಬಿಡ್ತದಂತೆ. ನೋಡಿ, ಅವನೊಬ್ಬಂದಲ್ಲ, ಇಡೀ ವಂಶವೇ ನಿರ್ಮಲವಾಗಿಬಿಡ್ತದಂತೆ. ಇದೆಷ್ಟು ಈಗಿನ ಕಾಲದ ಮಾನದಲ್ಲಿ ಹೇಳ್ಬೇಕಂದ್ರೆ ಆಫರ್ ಇದೆ 60%, 30%, 70% ಆಫರ್ ಇದೆ ಅಂತಾರಲ್ಲ, ಆ ಥರ ಇದು 100% ಆಫರ್. ಇದು ಒಬ್ಬ ನಿಜವಾದ ಭಕ್ತ ಒಂದು ಮನೆಯಲ್ಲಿ ಹುಟ್ಟಿದ, ಒಂದು ವಂಶದಲ್ಲಿ ಹುಟ್ಟಿದ ಅಂದರೆ ಇಡೀ ವಂಶವೇ ಉದ್ಧಾರ ಆಗುತ್ತೆ. ಇದು ದೊಡ್ಡ ಆಫರು, ಪರಮಾತ್ಮ ಕೊಟ್ಟಿರೋ ಆಫರು. ಮನೆ ಮಂದಿ ಎಲ್ಲ ಭಕ್ತರಾಗ್ಬಿಟ್ರೆ ಕೇಳೋವಾಗೇ ಇಲ್ಲ. ಅದರಿಂದ
ಯಾರ್ಯಾರಿಗೆ ನಿಜವಾಗಿಯೂ ತಮ್ಮ ವಂಶದ ಕುರಿತಾದ ಕಾಳಜಿ ಇದೆಯೋ, ಪ್ರೀತಿ ಇದೆಯೋ, ತನ್ನ ಪಿತೃಗಳಿಗೆ ಯಾರ್ಯಾರು ಒಳ್ಳೆಯದನ್ನು ಬಯಸ್ತಾ ಇದ್ದೀರೋ ಅವರೆಲ್ಲರೂ ಮಾಡಬೇಕಾಗಿದ್ದಿಷ್ಟೇ. ನಮಗೆ ಗೊತ್ತಿರ್ತದಲ್ವ ನಾವೇನು ತಪ್ಪು ಮಾಡ್ತಾಯಿದ್ದೀವಿ, ಏನು ತಪ್ಪು ನಡತೆಗಳನ್ನ ನಡೀತಾ ಇದ್ದೀವಿ, ತಪ್ಪು ಭಾವನೆಗಳನ್ನ ಮಾಡ್ತಾಯಿದ್ದೀವಿ ಅಂತ ಅವೆಲ್ಲ ಬಿಟ್ಟು ಭಗವಂತನಿಗೆ ಅರ್ಪಿಸಿ ಇಷ್ಟು ದಿನ ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಿ ಮತ್ತೆ ಅವುಗಳು ನಮ್ಮ ಜೀವನದಲ್ಲಿ ತಲೆ ಎತ್ತದಂತೆ ಮಾಡಿ ಆ ತಪ್ಪುಗಳು ಮತ್ತೆ ನಮ್ಮಿಂದ ಆಗದಂತೆ ನೋಡಿಕೊಂಡು ಪರಮಾತ್ಮನಿಗೆ ಶರಣಾಗತಿಯನ್ನು ಹೊಂದಿ ಸದಾಚಾರ ಸಂಪನ್ನರಾಗಿ ನಡ್ಕೊಂಡ್ರೆ ಸಾಕು. ಏನಾಗುತ್ತೆ ಆಗ? ಇಡೀ ನಮ್ಮ ವಂಶವೇ ಉದ್ಧಾರವಾಗುತ್ತೆ ಮತ್ತು ಆತನು ವಿದ್ಯೆ, ತಪಸ್ಸು, ಅಷ್ಟಾಂಗ ಯೋಗ ಮೊದಲಾದವುಗಳೆಲ್ಲವನ್ನು ಅರ್ಜಿಸಿದಂತೆ ಆಗುವುದು. ಯಾರು ಪರಮಾತ್ಮನಿಗೆ ಸಂಪೂರ್ಣ ಶರಣಾಗತಿಯನ್ನು ಹೊಂದ್ತಾನೋ, ಪಾಪಕೃತ್ಯಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಪರಮಾತ್ಮನಿಗೆ ಶರಣಾಗತಿಯನ್ನು ಹೊಂದುತ್ತಾನೋ ಆತನ ವಂಶ ಉದ್ಧಾರ ಆಗೋದಲ್ಲದೆ ಅವನಿಗೆ ಏನೇನು ಸಿಗುತ್ತೆ ಅಂದರೆ, ಅವನು ವಿದ್ಯೆ, ತಪಸ್ಸು, ಅಷ್ಟಾಂಗ ಯೋಗ ಮೊದಲಾದಗಳೆಲ್ಲವನ್ನು ಅರ್ಜಿಸಿದಂತಾಗುವುದು. ವಿದ್ಯೆ ಕಲಿತಂತಾಗುತ್ತಂತೆ, ತಪಸ್ಸು ಮಾಡಿದಂತಾಗುತ್ತಂತೆ, ಅಷ್ಟಾಂಗ ಯೋಗವನ್ನು ಮಾಡಿದಂತೆ ಆಗುತ್ತಂತೆ. ಅಷ್ಟೂ ಫಲವು ಈತನಿಗೆ ಬಂದು ಸೇರಿಕೊಳ್ಳುತ್ತಂತೆ. ಅಂದರೆ ಸಂಪೂರ್ಣ ಜ್ಞಾನಿ ಆಗ್ಬಿಡ್ತಾನೆ ಅಂತ ಅರ್ಥ. ಇನ್ನೇನು ಸಾಧನೆ ಬೇಕು ಹೇಳಿ? ಹೇ ಅರ್ಜುನ, ಈಗ ಇದನ್ನು ಕುರಿತು ಹೆಚ್ಚು ವಿಸ್ತರಿಸಬೇಕಾಗಿಲ್ಲ. ಇನ್ನು ಇದನ್ನು ಎಷ್ಟು ವಿಸ್ತರಿಸಿ ಹೇಳಿದ್ರೆ ಏನು ಪ್ರಯೋಜನ? ಇದು ಸಾಕು ಅರ್ಜುನ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಾವನ ಮನಸ್ಸಿನಲ್ಲಿ ಅಖಂಡವಾಗಿ ಭಗವಂತನ ಪ್ರೇಮವಿರುವುದೋ ಅವನು ಪೂರ್ಣವಾಗಿಯೂ ಸಮಸ್ತ ಕರ್ಮಗಳನ್ನು ದಾಟಿದವನು. ಭಗವಂತನನ್ನೇ ಭಕ್ತಿಯಿಂದ ಯಾರು ಭಜಿಸ್ತಾನೋ ಅವನು ಸಮಸ್ತ ಕರ್ಮಗಳನ್ನು ದಾಟಿದವನಾಗಿರ್ತಾನೆ. ಯಾವನು ಮನೋಬುದ್ಧಿಯಾದಿಗಳಿಂದ ಮಾಡುವ ಸಮಸ್ತ ಕರ್ಮಗಳನ್ನು ಏಕನಿಷ್ಠೆಯಿಂದ ಪೆಟ್ಟಿಗೆಯಲ್ಲಿ ತುಂಬಿ ಅದನ್ನು ನನ್ನ ಅಧೀನ ಮಾಡುವನೋ ಅವನು ಸಂಪೂರ್ಣವಾಗಿಯೂ ಕರ್ಮಾತೀತನಾಗುವನು. ಏನೇನು ಮಾಡ್ತಾನೋ ಎಲ್ಲವನ್ನು ಒಂದು ಪೆಟ್ಟಿಗೆಯಲ್ಲಿ ತುಂಬಿ ಬೀಗ ಹಾಕಿ ಪರಮಾತ್ಮ ತಗೋಯ್ದು ನಿಂದು ಅಂತ ಅರ್ಪಿಸ್ಬಿಡ್ಬೇಕು. ಎಲ್ಲವನ್ನು ಅವನಿಗೆ ಕೊಟ್ಬಿಟ್ರೆ ನಾನೇನು ಮಾಡಲಿ, ಒಂದೆರಡು ಇರಲಿ ಅಂತ ಎತ್ತು ಮಡಿಕೊಂಡ್ರೆ ಕರ್ಮ ಬಂಧನವೇ ಗ್ಯಾರಂಟಿ. ಎಲ್ಲವನ್ನು ಅರ್ಪಿಸ್ಬಿಡ್ಬೇಕು. ನೀನೇನಾದರೂ ಮಾಡ್ಕೋಪ್ಪ, ಶುದ್ಧ ಮನಸ್ಸಿನಿಂದ ನಾನು ಕಾರ್ಯ ಮಾಡ್ತಾಯಿದ್ದೀನಿ, ತಗೋ ಇದೆಲ್ಲ ನಿನಗೆ ಸೇರಿದ್ದು, ಫಲಾಫಲಗಳೆಲ್ಲ ನಿಂದು ಅಂತೇಳಿ ಬಿಟ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ತಾ ಇರಬೇಕು. ಹೇಗೆ ಮಾಡ್ತಾ ಇರಬೇಕು? ನಮ್ಮ ಕೆಲಸವನ್ನು ಸತ್ಕಾರ್ಯಗಳನ್ನ ಮಾಡ್ತಾ ಹೋಗಬೇಕು. ಸತ್ಕಾರ್ಯಗಳನ್ನ ಮಾಡುವಾಗ ಫಲದ ನಿರೀಕ್ಷೆ ಇರಬಾರ್ದು. ಹೊಗಳಿಕೆಗೆ ಅಭಿಮಾನ, ದೇಹಾಭಿಮಾನವನ್ನು, ಇವರು ನನ್ನ ಹೊಗಳ್ತಾರೆ, ಇವ್ರು ನನ್ನ ಸನ್ಮಾನಿಸ್ತಾರೆ, ಇವ್ರು ನನ್ನ ಗೌರವಿಸ್ತಾರೆ, ಇವ್ರು ನಾನು ಹೇಳ್ದಂಗೆ ಕೇಳ್ತಾರೆ, ಅಥವಾ ಇಂತಿಷ್ಟು ಅನುಕೂಲಗಳನ್ನ ನನ್ನ ಮನೆಗೆ ಮಾಡ್ತಾರೆ, ನನ್ನ ಕುಟುಂಬಕ್ಕೆ ಮಾಡ್ತಾರೆ ಅನ್ನುವ ಯಾವ ನಿರೀಕ್ಷೆಗಳನ್ನೂ ಇಟ್ಟುಕೊಳ್ಳದೆ ಭಗವಂತನ ಸೇವೆ ಜನಕ್ಕೆ ತಲುಪಬೇಕು. ಭಗವಂತನ ಕುರಿತಾದ ಸದ್ವಿಚಾರಗಳು ಜನಮಾನಸದಲ್ಲಿ ನೆಲೆಗೊಳ್ಳುವಂತೆ ತಾನು ಅದನ್ನು ಮಾಡ್ತಾ ಹೋಗಬೇಕು. ಈ ರೀತಿಯಲ್ಲಿ ಯಾರು ಕರ್ಮಗಳನ್ನ ಮಾಡ್ತಾ ಹೋಗ್ತಾರೋ ಅವರು ನಿಜವಾಗಿಯೂ ಧನ್ಯರಾಗ್ತಾರೆ, ಕರ್ಮಾತೀತನಾಗ್ತಾರೆ ಅಂತ ಇಲ್ಲಿ ಪರಮಾತ್ಮ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇ ಆದರೆ ನಾವು ಯಾವ ರೀತಿಯಲ್ಲಿ ಉದ್ಧಾರ ಆಗ್ಬೋದು ಅಂತ ಪರಮಾತ್ಮ ಕೈಗನ್ನಡಿ ಕೊಟ್ಟಂತ ಕೊಟ್ಟಿದ್ದಾನೆ ಮಾತುಗಳನ್ನ. ಅದರಿಂದ ಎಲ್ಲರೂ ಅದನ್ನು ಸ್ವೀಕಾರ ಮಾಡಿ ಉದ್ಧಾರ ಮಾಡ್ಕೊಳ್ಳಿ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ವಿಚಾರವನ್ನು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.